ಇವತ್ತು ದಿನಾಂಕ 10/6/2026 ಬುಧವಾರ. ಈ ದಿನದ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೌದು ಇವತ್ತು ಬುಧವಾರ 10/6/2026 ದಿನ ಭವಿಷ್ಯ ಹೇಗಿದೆ ಬನ್ನಿ ತಿಳ್ಕೊತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ತಡವಾಗಿ ಬಂದ ಉತ್ತರ ನಿಮ್ಮ ಮುಂದಿನ ಯೋಜನೆಗೆ ಸಹಾಯ ಆದರೆ ಮಾಡುತ್ತೆ. ಇವತ್ತಿನ ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಹಸಿರಾಗಿರುತ್ತೆ. ಒಳ್ಳೆಯ ಮನಸ್ಸಿನಿಂದ ಕೆಲಸವನ್ನು ಮಾಡಿದರೆ ನೀವು ಶೀಘ್ರವಾಗಿ ಫಲವನ್ನು ಪಡಿತಕ್ಕಂತಹ ಅವಕಾಶಗಳು ನಿಮ್ಮದಾಗ್ತಿದೆ. ಹಿರಿಯರ ಆಶೀರ್ವಾದ ಪಡೆಯಿರಿ ಈ ದಿನದಂದು. ನಂತರ 1 ಚಿಟಿಕೆ ತೊಗರಿಬೇಳೆ, 1 ಚಿಟಿಕೆ ಕಡಲೆಬೇಳೆಯನ್ನು ತಗೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದಾದ ನಂತರ ಕೆಲಸಕ್ಕೆ ಹೊರಟ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಮೇಷರಾಶಿಯವರು ಈ ದಿನದಂದು ದಾನ ಧರ್ಮವನ್ನು ಮಾಡಿದ್ರೂ ಸಹ ತುಂಬ ಒಳಿತನ್ನು ನೀವು ಕಾಣ್ಬೋದಾಗಿರುತ್ತೆ. ಮೇಷರಾಶಿಯವರು ಇಡೀ ದಿನ ಐಂ ಎಂಬ ಬೀಜಾಕ್ಷರವನ್ನು ಪಠನೆ ಮಾಡೋದ್ರ ಮೂಲಕ ಸಹ ತುಂಬ ಲಾಭದಾಯಕವಾಗಿರುತ್ತೆ ಇಡೀ ದಿನ ನಿಮಗೆ. ನಂತರ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹಳೆಯ ಪರಿಚಯದಿಂದ ನಿಮಗೆ ಅಪ್ರತೀಕ್ಷಿತ ಸಹಾಯ ಆದರೆ ಸಿಗಬಹುದು. ನಿಮಗೆ ಅದೃಷ್ಟದ ಸಂಖ್ಯೆ 2. ಅದೃಷ್ಟದ ಬಣ್ಣ ಕಪ್ಪು ಆಗಿರುತ್ತೆ. ಹಣಕಾಸು ಮತ್ತು ವ್ಯಾಪಾರದಲ್ಲಿ ಬದಲಾವಣೆಯಾಗ್ತಕ್ಕಂಥ ಸಾಧ್ಯತೆಗಳಾದರೆ ಇದೆ. ಈ ದಿನದಂದು ಸಿಹಿ ಪದಾರ್ಥವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇರಿಸಿ. ಅದೇ ರೀತಿ ಪೂಜೆ ಆದ ನಂತರ ಆ ಒಂದು ಸಿಹಿ ಪದಾರ್ಥ ಅಥವಾ ನೈವೇದ್ಯವನ್ನು ನೀವು ಸಣ್ಣ ಮಕ್ಕಳಿಗೆ, ವೃದ್ಧರಿಗೆ ನೀವು ನೀಡಿ. ಅದೇ ರೀತಿ ಪ್ರಾಣಿಗಳಿಗೂ ಸಹ ಹಣ್ಣನ್ನು ಅಥವಾ ಆಹಾರವನ್ನು ದಾನವನ್ನು ಮಾಡಿ. ಇದ್ರ ಮೂಲಕ ಪುಣ್ಯ ಆದರೆ ಸಿಗುತ್ತೆ. ಈ ದಿನದಂದು ವೃಶ್ಚಿಕ ರಾಶಿಯವರು ಶ್ರೀಂ ಎಂಬ ಬೀಜಾಕ್ಷರವನ್ನು ಪಠನೆ ಮಾಡಿ ತಾಯಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ. ಅದೇ ರೀತಿ 1 ಚಿಟಿಕೆ ಹೆಸರು ಕಾಳನ್ನು ನೀವು ತಗೊಂಡು ನೈಋತ್ಯಾಭಿಮುಖವಾಗಿ ದೃಷ್ಟಿಯನ್ನು ತೆಗೆದು ಅದನ್ನು ಈಶಾನ್ಯ ಭಾಗಕ್ಕೆ ಹಾಕಿ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ದೋಷ ಇದ್ರೂ ಸಹ ಅದು ಹೊರ ಹೋಗುತ್ತೆ. ಆರ್ಥಿಕ ಪರಿಸ್ಥಿತಿನೂ ಸಹ ಅಭಿವೃದ್ಧಿಯಾಗುತ್ತೆ. ಮುಖ್ಯವಾಗಿ ಭೂಮಿ ವಿಚಾರದಲ್ಲಿ ಲಾಭದಾಯಕವಾಗಿರುತ್ತೆ ಈ ದಿನ ವೃಷಭ ರಾಶಿಯವರಿಗೆ. ನಂತರ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಆನ್ಲೈನ್ನಲ್ಲಿ ಕಂಡ ಮಾಹಿತಿ ನಮಗೆ ಉಪಯೋಗಕರವಾಗಬಹುದು. ಅದೃಷ್ಟದ ಸಂಖ್ಯೆ ಇವರಿಗೆ 8 ಆಗಿರುತ್ತೆ. ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣವಾಗಿರುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಆದರೆ ಇರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನು ನೀವು ಕಾಣ್ಬೋದಾಗಿರುತ್ತೆ. ಇವತ್ತು ಬೆಳಗ್ಗೆ 10:40 11 ಗಂಟೆ ಒಳಗಡೆ ವಿಶೇಷ ಫಲಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ವಿಶೇಷ ಫಲಗಳು. ನಂತರ ಪ್ರಾಣಿಗಳಿಗೆ ಆಹಾರವನ್ನು ಈ ದಿನ ನೀಡಿ. ಅದೇ ರೀತಿ ನಿಮ್ಮ ಕುಲದೇವರವನ್ನು ಪ್ರಾರ್ಥನೆ ಮಾಡಿ. ಸ್ವಲ್ಪ ಬೆಲ್ಲವನ್ನು ತಗೊಂಡು ಇರುವೆಗಳಿರುತ್ತಲ್ಲ, ಇರುವೆಗಳಿಗೆ ಗೂಡಿಗೆ ಹಾಕೋದ್ರ ಮೂಲಕನೂ ಸಹ ನಿಮಗೆ ಹೆಚ್ಚಿನ ಫಲ ಆದರೆ ಸಿಗುತ್ತೆ. ನಂತರ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಮನೆಯಲ್ಲಿನ ಸಣ್ಣ ಚರ್ಚೆ ದೊಡ್ಡ ನಿರ್ಧಾರಕ್ಕೆ ಕಾರಣವಾಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 4. ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ನಂತರ ಈ ದಿನದಂದು ಕರ್ಕಾಟಕ ರಾಶಿಯವರು 1 ಚಿಟಿಕೆ ಅವರೆ, 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆ ಅಕ್ಕಿಯನ್ನು ತಗೊಳ್ಳಿ. ಅದನ್ನು ಪೂರ್ವಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಗಿಡದ ಮೇಲೆ ಹಾಕಿ. ಓಕೆನಾ? ಈ ರೀತಿ ಹಾಕೋದ್ರ ಮೂಲಕ ಕಷ್ಟಗಳೆಲ್ಲ ದೂರ ಆಗುತ್ತೆ. ಕಷ್ಟದಲ್ಲಿರೋರಿಗೆ ನೀವು ಈ ದಿನದಂದು ಸಹಾಯವನ್ನು ಮಾಡಿದ್ರೂ ಸಹ ಹೆಚ್ಚಿನ ಫಲ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಕರ್ಕಾಟಕ ರಾಶಿಯ ಹಿರಿಯರು ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕಾಗಿರುತ್ತೆ. ನಂತರ ಶಿವನನ್ನು ಪ್ರಾರ್ಥನೆ ಮಾಡೋದು ಅತ್ಯುತ್ತಮ ಲಾಭದಾಯಕವಾಗಿರುತ್ತೆ ಈ ದಿನದಂದು ನಿಮಗೆ. ನಂತರ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಆದರೆ ಇರತಕ್ಕಂಥದ್ದು. ನಿಮ್ಮ ಅದೃಷ್ಟದ ಸಂಖ್ಯೆ 1 ಆಗಿರುತ್ತೆ. ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿರುತ್ತೆ. ವ್ಯಾಪಾರದಲ್ಲೂ ಸಹ ಸುಧಾರಣೆಯಾಗಿರುತ್ತೆ. ಚಿಂತನೆಗೆ ತಕ್ಕ ಫಲ ಆದರೆ ಸಿಗುತ್ತೆ. ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟಂತಹ ಫಲ ಆದರೆ ಈ ದಿನ ನಿಮಗೆ ಸಿಗುತ್ತೆ. ಮಾನಸಿಕ ಒತ್ತಡ ಆದರೆ ಇರುತ್ತೆ ನಿಮಗೆ. ಅದಕ್ಕೋಸ್ಕರ 1 ಹನಿ ಜೇನುತುಪ್ಪವನ್ನು ತಗೊಳ್ಳಿ. ಅದನ್ನು ಅಂಗೈಯಲ್ಲಿ ಹಾಕಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವನನ್ನು ಪ್ರಾರ್ಥಿಸಿ. ಅದಾದ ನಂತರ ಅದನ್ನು ನೀವೇ ಸ್ವೀಕರಿಸಿ.
ಇದ್ರ ಮೂಲಕನೂ ಸಹ ನಿಮಗೆ ಹೆಚ್ಚು ಫಲ ಆದರೆ ಸಿಗುತ್ತೆ. ಅದೇ ರೀತಿ ಸಿಂಹರಾಶಿಯವರು ಈ ದಿನದಂದು ಶ್ವಾನಗಳಿಗೆ ಆಹಾರವನ್ನು ನೀಡೋದ್ರ ಮೂಲಕನೂ ಸಹ ಹೆಚ್ಚು ಫಲಗಳಾದರೆ ನಿಮ್ಮದಾಗತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:13 ಒಳಗಡೆ ಸಹ ನೀವು ಚಿಂತೆ ಮಾಡ್ತೀರಲ್ವಾ, ಅಥವಾ ಯಾವುದಾದ್ರ ಬಗ್ಗೆ ಯೋಚನೆ ಮಾಡ್ತೀರಲ್ವಾ, ಸೊ ಅದರ ಫಲ ಆದರೆ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರದ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ವಸ್ತು ಖರೀದಿಯಲ್ಲಿ ತಾಳ್ಮೆ ಇಟ್ಟರೆ ಉತ್ತರ ಆಯ್ಕೆ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಸೊ ಕನ್ಯಾ ರಾಶಿಯವರು ಈ ದಿನದಂದು ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆಯನ್ನು ಮಾಡಬೇಕಾಗಿರುತ್ತೆ. ನಂತರ ಸಮಸ್ಯೆಗೆ ಪರಿಹಾರ ಆದರೆ ನಿಮಗೆ ಸಿಗುತ್ತೆ. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಿದ್ರೆ ಓಕೆನಾ. ಈ ದಿನದಂದು ನೀವು ಮಕ್ಕಳಿಗೆ, ವಯಸ್ಸಾದವರಿಗೆ ಸಿಹಿ ತಿಂಡಿಯನ್ನು ನೀಡೋದ್ರ ಮೂಲಕ ನಿಮ್ಗಿರ್ತಕ್ಕಂಥ ಸಮಸ್ಯೆ ಎಲ್ಲ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ದೇವಾಲಯಕ್ಕೆ ಹೋಗಿ ನಮಸ್ಕರಿಸಿ, ಇದ್ರ ಮೂಲಕನೂ ಸಹ ಹೆಚ್ಚಿನ ಫಲ ಆದರೆ ನಿಮಗೆ ಸಿಗುತ್ತೆ. ನಂತರದ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಹಳೆಯ ಅಸಮಾಧಾನದ ಸರಿಪಡಿಸಲು ನಿಮಗೆ ಅವಕಾಶ ಆದರೆ ಸಿಗುತ್ತೆ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಸೊ ತುಲಾ ರಾಶಿಯವರಿಗೆ ಗ್ರಹಗತಿಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾದರೆ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಅದನ್ನು ನಿವಾರಿಸಲು ನೀವೇನು ಮಾಡ್ತೀರಂತಂದರೆ 9 ದಿನ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಬನ್ನಿ ವೃಕ್ಷದ ಬಳಿ ದೀಪವನ್ನು ಹಚ್ಚಿ ಬನ್ನಿ. ಇದ್ರ ಮೂಲಕ ನಿಮಗೆ ಸ್ವಲ್ಪ ಸುಧಾರಣೆ ಆದರೆ ಸಿಗ್ತಕ್ಕಂಥದ್ದು. ಅದೇ ರೀತಿ ದೇವರನ್ನು ಪ್ರಾರ್ಥನೆ ಮಾಡಿ ನಂತರ ಸಮಾಧಾನದಿಂದ ಇರ್ತಕ್ಕಂಥದ್ದು ಒಳ್ಳೆಯ ಕೆಲಸ ಆಗಿರುತ್ತೆ ತುಲಾ ರಾಶಿಯವರಿಗೆ. ನಂತರ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಮುಚ್ಚಿಟ್ಟಿದ್ದ ವಿಚಾರ ನಿಮಗೆ ಲಾಭದಾಯಕವನ್ನು ತೋರಿಸುತ್ತದೆ. ಸೊ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ವೃಶ್ಚಿಕ ರಾಶಿಯವರು ಅಸಮಾಧಾನದ ಸನ್ನಿವೇಶ ಎದುರಾಗ್ತಕ್ಕಂಥ ಸಾಧ್ಯತೆಗಳಾದರೆ ಇದಾವೆ ನಿಮಗೆ. ನಂತರ ಶತ್ರುಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಾದರೆ ಇರುತ್ತೆ. ಆ ಕಾರಣದಿಂದಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನೀವು ಕುಲದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿ. 9 ವರ್ಷ ಒಳಗಿನ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡೋದ್ರ ಮೂಲಕನೂ ಸಹ ನಿಮಗೆ ಹೆಚ್ಚಿನ ಫಲಗಳಾದರೆ ಸಿಗುತ್ತೆ. ನಂತರ ಧನುರಾಶಿ. ಧನುರಾಶಿಯವರಿಗೆ ಪ್ರಯಾಣ ಅಥವಾ ಹೊರಗಿನ ಕಾರ್ಯಕ್ರಮ ಯಶಸ್ವಿಯಾಗಬಹುದು ಈ ದಿನ. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಆರ್ಥಿಕ ಪರಿಸ್ಥಿತಿ, ವ್ಯಾಪಾರ ಸುಧಾರಣೆಯಾಗುತ್ತೆ ಈ ದಿನ. ಹೊಸ ಕೆಲಸದ ಬಗ್ಗೆ ಗಮನ ಇರುತ್ತೆ ನಿಮಗೆ ಓಕೆನಾ. ನಂತರ ಗುರುಗಳ ಮಾರ್ಗದರ್ಶನವೂ ಸಿಗುತ್ತೆ ಇದೇ ದಿನದಂದು. ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸಹ ನೀವು ಈ ದಿನ ಕಾಣಬಹುದಾಗಿರುತ್ತೆ. ಮನೆ ದೇವರನ್ನು ಪ್ರಾರ್ಥಿಸಿ ಸ್ವಲ್ಪ ಉಪ್ಪು ಬೆಲ್ಲವನ್ನು ಶಿವಾಲಯಕ್ಕೆ ನೀಡೋದ್ರ ಮೂಲಕನೂ ಸಹ ನಿಮಗೆ ಹೆಚ್ಚಿನ ಫಲ ಆದರೆ ಸಿಗ್ತಕ್ಕಂಥದ್ದು. ನಂತರ ಮಕರ ರಾಶಿ. ಮಕರ ರಾಶಿಯವರಿಗೆ ಹಿರಿಯರಿಂದ ಬಂದ ಸಲಹೆ ನಿಮ್ಮ ಕೆಲಸ ಸುಲಭವಾಗುತ್ತದೆ. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ತಿಳಿ ನೀಲಿಯಾಗಿರುತ್ತೆ. ನಿಮ್ಮ ಕತ್ತಲೆಯ ದಿನ ಎಲ್ಲ ದೂರ ಆಗುತ್ತೆ. ಬೆಳಕನ್ನು ನೋಡುವ ಕಾಲ ಆದರೆ ನಿಮಗೆ ಬರ್ತಕ್ಕಂಥದ್ದು. ಕನಸೆಲ್ಲ ನನಸಾಗ್ತಕ್ಕಂತಹ ಕಾಲ ಆದರೆ ಬರ್ತಕ್ಕಂಥದ್ದು. ಸಾಧ್ಯವಾದರೆ ಎಳ್ಳಿನ ಉಂಡೆಯನ್ನು ದಾನ ಮಾಡೋದ್ರ ಮೂಲಕನೂ ಸಹ ಹೆಚ್ಚಿನ ಪುಣ್ಯ ಆದರೆ ಸಿಗುತ್ತೆ ಮಕರ ರಾಶಿಯವರಿಗೆ. ನಂತರ ಕುಂಭರಾಶಿ. ಕುಂಭರಾಶಿಯವರಿಗೆ ಹೊಸ ಸಂಪರ್ಕದಿಂದ ಆಸಕ್ತಿದಾಯಕ ಮಾಹಿತಿಯಾದರೆ ಸಿಗ್ತಕ್ಕಂಥದ್ದು ನಿಮಗೆ. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಆದರೆ ಇರ್ತಕ್ಕಂಥದ್ದು. ಧರ್ಮ ಕಾರ್ಯಗಳನ್ನು ಮಾಡಿ ಈ ದಿನದಂದು. ಗಿಡಗಳಿಗೆ ನೀರನ್ನು ಹಾಕಿ, ಹಿರಿಯರನ್ನು ಗೌರವಿಸಿ. ನಂತರ ಕೆಲಸದಲ್ಲಿ ತಾಳ್ಮೆ ಇರೋದು ಬಹುಮುಖ್ಯವಾಗಿರುತ್ತೆ. ಹಣಕಾಸಿನಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ ಕುಂಭರಾಶಿಯವರು. ತಾಯಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ದೇವಾಲಯದಲ್ಲಿ ಮಾಡಿಸೋದ್ರ ಮೂಲಕನೂ ಸಹ ನಿಮಗೆ ಶುಭ ಕಾರ್ಯ ಸಿಗ್ತಕ್ಕಂಥದ್ದು. ಶುಭ ಫಲಗಳಾದರೆ ನಿಮ್ಮದಾಗ್ತಕ್ಕಂಥದ್ದು. ನಂತರ ಮೀನರಾಶಿ. ಮೀನರಾಶಿಯವರ ಮನಸ್ಸಿನಲ್ಲಿ ಇಟ್ಟಿದ್ದ ಯೋಜನೆಗೆ ಆರಂಭ ಸಿಗಬಹುದು. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಬದಲಾವಣೆಯ ಕಾಲ ಆದರೆ ಬರ್ತಕ್ಕಂಥದ್ದು ನಿಮಗೆ. ದೂರ ಪ್ರಯಾಣವನ್ನು ಸಹ ಮಾಡ್ತೀರಾ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಸಹ ಕಾಣಬಹುದಾಗಿರುತ್ತೆ. ಆದರೆ ನೀವು ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಹಿರಿಯರ ಮಾತನ್ನು ಕೇಳಿದ್ರೆ ಒಳ್ಳೆಯದು ನೀವು ಈ ದಿನದಂದು. ಸೊ ಇದು ಈ ದಿನದ ದಿನ ಭವಿಷ್ಯ ಆಗಿರುತ್ತೆ. ಸೊ ಇದೇ ರೀತಿ ಪ್ರತಿದಿನದ ದಿನ ಭವಿಷ್ಯ ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ.
ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಹಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.